ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಆರೋಗ್ಯವನ್ನು ನಮ್ಮ ಕಾಲುಗಳು, ಪಾದಗಳು ಸೂಚಿಸ್ತದೆ. ಹಾಗಾಗಿ ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಪರೀಕ್ಷೆ ಮಾಡಬೇಕಾದ್ರೆ ನಿಮ್ಮ ಕಾಲುಗಳನ್ನು ನೋಡ್ತಾರೆ, ಪಾದಗಳನ್ನು ಪರೀಕ್ಷೆ ಮಾಡ್ತಾರೆ. ಯಾವಾಗ ಇದರಲ್ಲಿ ವ್ಯತ್ಯಾಸ ಇರ್ತದೋ ನಮ್ಮ ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಯಾವಾಗ ಕಾಲುಗಳಿಗೆ, ಪಾದಗಳಿಗೆ ರಕ್ತ ಸಂಚಾರ ವ್ಯತ್ಯಾಸ ಆಗಿರ್ತದೋ, ಏರುಪೇರು ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ, ಪಾದಗಳು ಮರಗಟ್ಟಿರ್ತದೆ, ಬೆಂಡ್ ಬಂದಂಗೆ ಆಗಿರ್ತದೆ, ಯಾವುದೇ ಒಂದು ಸೆನ್ಸೇಷನ್ ಇರೋದಿಲ್ಲ. ಇನ್ನು ಕೆಲವರಿಗೆ ಕಾಲಿನಲ್ಲಿ ಹಾಗೂ ಪಾದಗಳಲ್ಲಿ ಬಣ್ಣ ಬದಲಾವಣೆ ಆಗಿರ್ತದೆ, ಸ್ಕಿನ್ ಡಿಸ್ಕಲರೇಷನ್ ಆಗಿರ್ತದೆ. ಕೆಲವೊಬ್ಬರು ವಾಕಿಂಗ್ ಮಾಡಿ ಬಂದ ತಕ್ಷಣವೇ ಸಿಕ್ಕಾಬಟ್ಟೆ ಕಾಲು ನೋವು ಅಂತಿರ್ತಾರೆ. ಈ ಎಲ್ಲ ಒಂದು ಲಕ್ಷಣಗಳಿತ್ತು ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ಕಾಲಕ್ರಮೇಣ ಇದನ್ನು ತಳ್ತು ಅಂತಂದರೆ ಕಾಲಾನಂತರ ನಿಮ್ಮ ಕಾಲುಗಳನ್ನು ನೀವು ಕಳ್ಕೋಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಕಾರಣಗಳಿಂದ ಪಾದಗಳಲ್ಲಿ ಊತ ಬರ್ತದೆ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಕಿಡ್ನಿ, ಲಿವರ್ ಹಾಗೂ ಹಾರ್ಟಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಕಾಲುಗಳು ಹಾಗೂ ಪಾದಗಳು ಊತ ಇರ್ತದೆ. ಡಯಾಬಿಟಿಸು, ಹೈಪರ್ ಟೆನ್ಷನ್ನು ಹಾಗೂ ಕೊಲೆಸ್ಟ್ರಾಲ್ ಇದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹೈ ಸೋಡಿಯಂ ಡಯಟ್, ಹೆಚ್ಚಾಗಿ ಉಪ್ಪು ಸೇವನೆ ಮಾಡೋದ್ರಿಂದ ಪಾದಗಳಲ್ಲಿ ಊತ ಇರ್ತದೆ. ಲೋ ಪ್ರೋಟೀನ್ ಅಂಶ ಕಡಿಮೆ ಸೇವನೆ ಮಾಡೋದ್ರಿಂದ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಹೈ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಹೆಚ್ಚಿದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ವೆರಿಕೋಸ್ ವೇನ್ ಇದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಹೆಚ್ಚು ಸಮಯ ನಿಂತಿದ್ದ ಸಂದರ್ಭದಲ್ಲಿ, ಹೆಚ್ಚು ಸಮಯ ಕುಳಿತಿದ್ದ ಸಂದರ್ಭದಲ್ಲಿ ಹಾಗೂ ತುಂಬಾ ಜರ್ನಿ ಮಾಡಿದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಯಾವುದಾದ್ರು ಇನ್ಫೆಕ್ಷನ್ ಆಗಿದ್ದ ಸಂದರ್ಭದಲ್ಲಿ, ಅಂದರೆ ಸೆಲ್ಯುಲೈಟಿಸ್ ಆಗಿದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಯಾವುದಾದ್ರು ಆರ್ಥ್ರೈಟಿಸ್ ಸಂದರ್ಭದಲ್ಲಿ ಕಾಲುಗಳಲ್ಲಿ ಊತ ಇರ್ತದೆ. ಇನ್ಸೆಕ್ಟ್ ಬೈಟ್, ಯಾವುದಾದ್ರು ಕೀಟಾಣುಗಳು ಕಡಿದಿದ್ದ ಸಂದರ್ಭದಲ್ಲಿ ಪಾದಗಳಲ್ಲಿ ಊತ ಇರ್ತದೆ. ಹಾಗೂ ಕೆಲವೊಂದು ಮೆಡಿಸಿನ್ಗಳು, ಅಂದರೆ ಪ್ರಮುಖವಾಗಿ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಅಂತಾರೆ, ಆಂಬ್ಲೋಡಿಪಿನ್, ನಿಕಾರ್ಡಿಪಿನ್, ನಿಫಿಡಿಪಿನ್, ನಿಮೋಡಿಪಿನ್, ಈ ಮಾತ್ರೆಗಳನ್ನ ಸೇವನೆ ಮಾಡ್ತಾಯಿತ್ತು ಅಂದರೆ ಕೆಲವರಲ್ಲಿ ಪಾದದಲ್ಲಿ ಊತ ಬರ್ತದೆ. ನಾವು ಈ ಎಲ್ಲ ಲಕ್ಷಣಗಳು ಕಾಣಿಸ್ತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹತ್ತಿರವಿರುವ ತಜ್ಞ ವೈದ್ಯರನ್ನು ನೀವು ಭೇಟಿಯಾಗಿ. ಯಾಕೆಂದರೆ ಕಾಲುಗಳಲ್ಲಿ ಊತ ಇರ್ತದೆ, ಏನು ನೋವಿಲ್ಲ, ಉರಿ ಇಲ್ಲ, ಕಟ್ತಾ ಇಲ್ಲ, ಬೇರೆ ಏನು ಸಮಸ್ಯೆ ಇಲ್ಲ, ಬರೀ ಊತ ಇದೆ ಕಾಲು ಅಂತ ಅಂದ್ಕೊಂಡು ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಕಾಲಾನಂತರದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ಈ ಸಮಸ್ಯೆಗಳು, ಈ ಒಂದು ಲಕ್ಷಣಗಳೇನಾದರೂ ನಿಮಗೆ ಕಂಡು ಬಂದಿದ್ದಲ್ಲಿ ತಕ್ಷಣ ಹತ್ತಿರವಿರುವ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಂಡು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.